ಅಮ್ಮನವ್ರನ್ನ ಈ ಥರ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಯಿತು ಗೊತ್ತಾ. ಈ ವರ್ಷ ಅಂತೂ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಬಂದಿತ್ತು. ಅಮ್ಮನವ್ರನ್ನ ಕೂರಿಸಿದ್ದು ಆ ಕಳೆ ಎಲ್ಲನೂ ಕೂಡ ಒಂದು ಸ್ವಲ್ಪ ಕತ್ಲೆ ಹಳೆ ಮನೆ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ಮಾಡಿದ್ರು ನಮಗೆ ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಿರ್ಲಿಲ್ಲ. ಬಟ್ ಈ ವರ್ಷ ಅಂತೂ ನಮ್ಮದೇ ಅರ್ಧ ದೃಷ್ಟಿ ಆಯಿತು. ಹಾಗೆ ನನ್ನ ಮಕ್ಕಳು ಇಬ್ಬರೂ ಕ್ಯೂಟಾಗಿ ರೆಡಿ ಆಗಿದ್ರಲ್ಲ, ಅವ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ಸ್ಗಳು ತೊಗೊಂಡಿದ್ವಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅಮ್ಮ ಹಾಗೆಯೇ ಷಣ್ಮಾತ್ಮನ ಕತೆ ಓದಿಸ್ತೀನಿ ಅಂದ್ಕೊಂಡಿದ್ರು. ಹೆಂಗೂ 3 ದಿನ ಹೋಗಿದ್ವಲ್ಲ, ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15, 16 ಎಲ್ಲ ರಜೆ ಇತ್ತು ಅಂತ ಹೇಳಿ ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ವಿ. ಕತೆನೂ ಕೂಡ ತುಂಬ ಚೆನ್ನಾಗಾಯಿತು. ಎಲ್ಲನೂ ನಾವು ಅಂದ್ಕೊಂಡಂಗೆ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಮಾಡ್ಕೊಂಡಿದ್ವಿ ಮನೆ ಮಟ್ಟಕ್ಕಷ್ಟೇನೆ, ಹಾಗಾಗಿ ಎಲ್ಲ ಚೆನ್ನಾಗಾಯಿತು. ನಂತರ ಇಲ್ಲಿ ನನ್ನ ತಮ್ಮನಿಗೆ ರಾಖಿ ಕಟ್ಟಬೇಕಿತ್ತು ಇಬ್ರಿಗೂ. ಅವರಿಬ್ಬರಿಗೆ ನಾನು ಕಟ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಅವ್ರ ಅಣ್ಣದಿರು 3 ಜನ ಇದ್ದಾರೆ. 3 ಜನಕ್ಕೂ ಕೂಡ ಅವಳಿಗೂ ಕೂಡ ರಾಖಿ ಕಟ್ಟಿರಲಿಲ್ಲ. ಊರಲ್ಲಿರೋದ್ರಿಂದ ಹೆಂಗೂ ಹೋಗ್ತೀವಲ್ಲ, ಅಲ್ಲೇ ಲಕ್ಷ್ಮಿ ಕೂರಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಕಟ್ಬಿಟ್ಟು ಬರೋಣ ಅಂತೇಳಿ ನಾನು ಕೂಡ ಸುಮ್ಮನೆ ಆಗಿದ್ದೆ. ಇವಾಗೆಲ್ಲ ಬಂದಿದ್ವಲ್ಲ, ಬೆಂಗಳೂರಿಗೆ ಹೊರಡೋಕ್ಕಿಂತ ಮುಂಚೆ ನಮ್ಮ ಮಾಮನ ಮನೆಗೆ ಬಂದು ಅವ್ರ ಅಣ್ಣದಿರು ಇಬ್ಬರಿಗೆ, ಹಾಗೆ ಚಿರಾಗು ಅವರನ್ನು ಅವನಿಗೂ ಕಟ್ಟಿರಲಿಲ್ಲ, ಅವನಿಗೆ 3 ಜನಕ್ಕೂ ಕೂಡ ರಾಖಿ ಕೂಡ ಕಟ್ಟಿಸ್ತಾ ಇದ್ದೀವಿ. ಹಾಗೆ ನನ್ನ ತಮ್ಮ, ಇನ್ನೊಬ್ಬ ತಮ್ಮಂಗೆ ನನ್ನ ತಂಗಿನೂ ಕೂಡ ಕಟ್ಟಿರಲಿಲ್ಲ. ಅವನು ನಮ್ಮ ಚಿಕ್ಕಮ್ಮನ ಮಗನಿಗೆ, ಅವನಿಗೂ ಕೂಡ ಬಂದಿದ್ದ. ಅವನು ಹೆಂಗೂ ಎಲ್ಲರಿಗೂ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ರಾಖಿ ಕೂಡ ಕಟ್ಟಿದ್ವಿ. ಏನೋ ಒಂಥರ ಖುಷಿ ಅಲ್ವಾ ಈ ಹಬ್ಬಗಳು, ಊರಿಗೆ ಹೋಗೋದು ಬರೋದು ಅಂದರೆ. ಇದಾಗಿದ್ದು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.